ಹಲೋ, ನಮಸ್ಕಾರ. ದಿಸ್ ಇಸ್ ಮಿಸಸ್ ರೇಖಾ ಉಪಾಧ್ಯ. ವೆಲ್ಕಮ್ ಟು ಮೈ ನ್ಯೂ ಚಾನೆಲ್ ಪಾಡ್ಕಾಸ್ಟ್ ಶೋ ಮನಸ್ಸಿನ ಮಾತು. ಸ್ನೇಹಿತರೆ, ಇವತ್ತಿನ ಈ ಹೊಸ ಸಂಚಿಕೆಯಲ್ಲಿ ನಾವು ಲೇಖಕಿ ಹಾಗೂ ಶಿಕ್ಷಕಿಯಾದಂತಹ ಶ್ರೀಮತಿ ಪ್ರಜ್ವಲಾ ಶೆಣೈ ಕಾರ್ಕಳ ಇವರು ಬರೆದಿರುವಂತಹ ಒಂದು ಸುಂದರವಾದ, ಅತ್ಯದ್ಭುತವಾದ ಹಾಗೂ ಅರ್ಥಗರ್ಭಿತವಾದಂತಹ ಲೇಖನ ಬದುಕ ಕಟ್ಟೋಣ. ಇದರ ಸಲುವಾಗಿ ಕೆಲವೊಂದಿಷ್ಟು ಮಹತ್ವಪೂರ್ಣವಾದ ಅಂಶಗಳನ್ನ ಇವತ್ತಿನ ಈ ಸಂಚಿಕೆಯ ಮೂಲಕ ಕೇಳಿ ಆನಂದಿಸೋಣ ಹಾಗೂ ಕಲ್ತ್ಕೊಳ್ಳೋಣ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಂದಕ್ಕೂ ಒಂದು ಆರಂಭ ಇದ್ದಂತೆ ಅಂತ್ಯವೂ ಕೂಡ ಇರುತ್ತೆ. ಯಾವುದನ್ನ ಹೇಗೆ, ಎಲ್ಲಿ ಆರಂಭಿಸಬೇಕು ಅನ್ನೋದನ್ನ ತಿಳಿಯುವುದು ಎಷ್ಟು ಮುಖ್ಯವೋ, ಹಾಗೆ ಅದನ್ನ ಯಾವಾಗ ನಿಲ್ಲಿಸಬೇಕು, ಯಾವ ಕಾರಣಕ್ಕಾಗಿ ನಿಲ್ಲಿಸಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸ್ನೇಹಿತರೆ, ನಮ್ಮ ಬದುಕಲ್ಲಿ ಕಣ್ಣಿಗೆ ಕಾಣುವ ನೋವಿಗಿಂತ ಕಣ್ಣಿಗೆ ಕಾಣದ ನೋವುಗಳೇ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ದೇಹಕ್ಕಾದ ಗಾಯಕ್ಕಿಂತ ಮನಸ್ಸಿಗೆ ಆಗುವ ಆಘಾತ ಪದಗಳಿಗೂ ನಿಲುಕದ್ದು. ಏನೇ ಆದರೂ ಸೋಲನ್ನು ಒಪ್ಪಿಕೊಂಡು ಸುಮ್ಮನೆ ಕುಳಿತಿರಲು ಖಂಡಿತ ಸಾಧ್ಯವಿಲ್ಲ. ಎದೆಯೊಳಗಿನ ಹತಾಶೆ, ಬೇಸರ, ನಿಟ್ಟುಸಿರು ಕಿಚ್ಚಾಗಿ ಮುಂದಿನ ದಾರಿ ಕಾಣದೆ ನೀರಿಂದ ಹೊರಬಿದ್ದ ಮೀನಂತೆ ಹೊರಳಾಡ್ತಿದ್ರು ಅಳುವವರು ಯಾರೂ ಇಲ್ಲ. ತನ್ನ ಹೆಗಲ ಮೇಲೆ ತಾನೇ ತಲೆ ಇಟ್ಟು ಅಳ್ಬೇಕಷ್ಟೇ ಎಂದೆಲ್ಲ ತನ್ನ ನೋವು ತೋಡಿಕೊಳ್ಳುವವರ ಕಡೆಗೊಮ್ಮೆ ದೃಷ್ಟಿ ಹಾಯಿಸಿದ್ರೆ ಬಹುಶಃ ಜೀವನದಲ್ಲಿ ಬಹಳ ನೊಂದಿರ್ಬೋದೇನೋ ಅನ್ಸುತ್ತೆ. ನೋವು, ನಿರಾಸೆಗಳನ್ನ ಮೀರಿ ಬದುಕನ್ನ ಸ್ವೀಕರಿಸಲೇಬೇಕು. ಆಗ್ಲೇ ಈ ಜೀವನಕ್ಕೆ ಒಂದು ಅರ್ಥ. ಸ್ನೇಹಿತರೆ, ಕುಗ್ಗಿಸುವವರ ಮುಂದೆ ನೊಗ್ಗಿ ನಡೆ. ಮನಸ್ಸು ಭಾವನೆಗಳ ಗೂಡು. ಖುಷಿಯಾದಾಗ ಸಂತೋಷ ಪಡ್ತೀವಿ. ಮನಸ್ಸಿಗೆ ಬೇಸರ, ಕಿರಿಕಿರಿ ಅಂತ ಅನಿಸಿದಾಗ ನಮಗೆ ನಾವೇ ಘಾಸಿ ಮಾಡಿಕೊಳ್ತೀವಿ. ನಮ್ಮ ಇಂತಹ ವರ್ತನೆಗಳು ನಮ್ಮ ಮುಂದಿನ ದಾರಿಯನ್ನ ಮಬ್ಬಾಗಿಸುತ್ತೆ ಹಾಗೂ ನಮ್ಮ ಗುರಿಯನ್ನ ವಿಫಲಗೊಳಿಸುತ್ತೆ. ನಮ್ಮ ಸುತ್ತಲೂ ಒಂದಷ್ಟು ವಿಷ ವರ್ತುಲಗಳು ಗಿರಕಿ ಹೊಡೆಯುತ್ತಾ ಇರುತ್ತವೆ. ನಮ್ಮ ಪ್ರತಿ ನಡೆಗೂ ಒಂದಷ್ಟು ತಡೆಯೊಡ್ಡೋದೇ ಅದರ ಕೆಲಸ. ಇದನ್ನು ಅರಿಯದ ಮನಸ್ಸು ಭಾವಾವೇಶಕ್ಕೆ ಒಳಗಾಗುತ್ತೆ. ತನ್ನದಲ್ಲದ ತಪ್ಪಿಗಾಗಿ ಮರುಗುತ್ತೆ. ಈ ಬದುಕಿನ ಪಯಣ ಎಷ್ಟೊಂದು ವಿಚಿತ್ರವಾಗಿದೆ. ಏನೂ ಇಲ್ಲದೆ ಈ ಭೂಮಿಗೆ ಬರ್ತೀವಿ. ಬಂದ ನಂತರ ಎಲ್ಲವೂ ತನ್ನದು ಎಂದು ಹೋರಾಡ್ತೀವಿ ಕೂಡ. ಕೊನೆಗೊಂದು ದಿನ ಬಿಡಿ ಕಾಸನ್ನು ಕೊಂಡೊಯ್ಯಲಾಗದೆ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೊರಡ್ತೀವಿ. ಯಾರ ಟೀಕೆಗಳಿಗೂ ಕಿವಿಯಾಗದೆ ಧೈರ್ಯವಾಗಿ ನುಗ್ಗಿ ನಡೆಯುವನೇ ನಿಜವಾದ ಸಾಧಕ. ಸ್ನೇಹಿತರೆ, ದೌರ್ಬಲ್ಯವನ್ನು ಜಯಿಸಿ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅನೇಕ ಸಂದರ್ಭಗಳು ಮನಸ್ಸನ್ನ ದುರ್ಬಲಗೊಳಿಸಿ ಬಿಡುತ್ತೆ. ನಾವು ಅತ್ಯಂತ ಪ್ರೀತಿಸುವ ವ್ಯಕ್ತಿ ನಮ್ಮಿಂದ ದೂರವಾದಾಗ, ನಾವು ಇಷ್ಟಪಟ್ಟು ಮಾಡುವ ಕೆಲಸಕ್ಕೆ ಯಾರಾದ್ರೂ ಅಡ್ಡಿ ಮಾಡಿದಾಗ, ಮಾತಿನಿಂದ ಚುಚ್ಚಿ ನೋಯಿಸಿದಾಗ, ನಮ್ಮ ಪ್ರೀತಿಯನ್ನು ದೂರ ತಳ್ಳಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸಿದಾಗ, ಭಯವಾದಾಗ, ಸಹಿಸಿಕೊಳ್ಳಲಾಗದಷ್ಟು ಅವಮಾನವಾದಾಗ, ನಮ್ಮ ತಪ್ಪಿನ ಅರಿವು ನಮ್ಗಾದಾಗ, ಸಾಧನೆಯ ಹಾದಿಯಲ್ಲಿ ಸೋಲೆ ಜೊತೆಯಾದಾಗ, ಹೀಗೆ ನಾನಾ ಕಾರಣಗಳಿಂದ ಮನಸ್ಸು ದುರ್ಬಲವಾಗಿ ಹೋಗುತ್ತೆ. ಇಂತಹ ಋಣಾತ್ಮಕ ಯೋಚನೆಗಳಿಂದ ಹೊರಬರಲು ಮೊದಲು ಏನೇ ಬಂದರೂ ಧೈರ್ಯವನ್ನು ರೂಢಿಸಿಕೊಳ್ಬೇಕು. ಗೆಲ್ಬೇಕಂದ್ರೆ ನಮ್ಮಲ್ಲಿ ಧೈರ್ಯ ಇದ್ದರಷ್ಟೇ ಸಾಲದು, ಗೆದ್ದೇ ಗೆಲ್ತೀನಿ ಅನ್ನೋ ಛಲವೂ ಬೇಕು. ಸ್ನೇಹಿತರೆ, ಜೀವನದ ಗುರಿ. ಒಮ್ಮೆ ಒಂದು ಪುಟ್ಟ ಮಗು ತನ್ನ ತಾಯಿಯನ್ನ ಕೇಳಿತಂತೆ, ಅಮ್ಮ, ಸಂತೋಷ ಅಂದ್ರೆ ಏನು? ಅದು ಎಲ್ಲಿ ಸಿಗುತ್ತೆ? ಅದು ಸಿಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತ. ಪುಟ್ಟ ಮಗುವಿನ ಈ ಪ್ರಶ್ನೆ ಕೇಳಿ ಇಷ್ಟು ಚಿಕ್ಕ ಮಗುವಿನ ಬಾಯಿಯಲ್ಲಿ ಇಂತಹ ಚಿಂತನೆ ಹೇಗ್ ಮೂಡಿತು ಅಂತ ಕೇಳಿ ಅಚ್ಚರಿ ಮೂಡಿತು. ಆದ್ರೂ ಮಗುವಿನ ಪ್ರಬುದ್ಧತೆಗೆ ಮನಸೊತ್ತು ತಾಯಿ ಹೇಳ್ತಾಳೆ, ನೋಡು ಮಗು, ಈ ಬದುಕಿನಲ್ಲಿ ಸಂತೋಷಕ್ಕಿಂತ ಮಿಗಿಲಾದ್ದು ಯಾವುದೂ ಇಲ್ಲ.
ಸಂತೋಷ, ನೆಮ್ಮದಿ ಅನ್ನೋದು ಪರಿಪೂರ್ಣ ಬದುಕಿನ ಕೀಲಿಕೈ. ಸಂತೋಷ ಅನ್ನೋದು ಐಷಾರಾಮಿ ವಸ್ತುಗಳನ್ನ ಕೊಂಡ್ಕೊಳ್ಳೋದ್ರಲ್ಲಿ ಇದೆ, ಮೃಷ್ಟಾನ್ನ ಭೋಜನದಲ್ಲಿದೆ, ವಜ್ರ ವೈಡೂರ್ಯದಲ್ಲಿದೆ ಅಂತ ನಾವು ಅನ್ಕೊಳ್ತೀವಿ. ಇದೆಲ್ಲವೂ ತಾತ್ಕಾಲಿಕ ಸಂತೋಷವನ್ನ ನೀಡುತ್ತೆ ಅಷ್ಟೇ. ಆದ್ರೆ ಇದ್ಯಾವುದೂ ಇಲ್ಲದ ಬಡವನ ಮನೆಯಲ್ಲಿ ಸಂತೋಷವಿದೆ. ಶ್ರಮ ಪಟ್ಟು ದುಡಿದು ತಿನ್ನುವ ಶ್ರಮಿಕನ ನೆಮ್ಮದಿಯ ನಿದ್ರೆಯಲ್ಲಿ ಸಂತೋಷವಿದೆ. ಸಂತೋಷವನ್ನು ಅರಸಿಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ. ನಿಜವಾದ ಸಂತೋಷ ಹೊರಗಿನದ್ದಲ್ಲ, ಅದು ನಮ್ಮೊಳಗೆ ಇರುವ ಕಣ್ಣಿಗೆ ಕಾಣದ ಗೋಚರ ಸಂಪತ್ತು ಸ್ನೇಹಿತರೆ. ಗೆದ್ರೆ ಸಂತೋಷ, ಸೋತ್ರೆ ದುಃಖ, ಎರಡನ್ನು ಸಮಾನವಾಗಿ ನೋಡುವವನಿಗೆ ಸೋಲು ಗೆಲುವು ಎರಡು ಅದಲು ಬದಲಾಗುವ ಕಾಲಿನ ಹೆಜ್ಜೆಯಂತೆ. ಯಾವುದು ಶಾಶ್ವತವಲ್ಲ. ನಾವು ಸಂತೋಷವಾಗಿರ್ಬೇಕು ಅಂತ ನಿರ್ಧರಿಸಿದ್ರೆ ಖಂಡಿತವಾಗಿಯೂ ಖುಷಿಯಾಗೇ ಇರ್ತೀವಿ. ನಾವು ಏನನ್ನು ಯೋಚಿಸ್ತೀವೋ ಹಾಗೆ ನಮ್ಮ ಬದುಕು. ಸಂತೋಷವಾಗಿರೋದೇ ನಮ್ಮ ಜೀವನದ ಗುರಿ. ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸುತ್ತಾ ಬದುಕ ಕಟ್ಟುವ ಜೀವನ ಕಲೆ ನಮ್ಮದಾಗಿಸೋಣ ಅಲ್ವೇ? ಏನಂತೀರ ಸ್ನೇಹಿತರೆ? ಸ್ನೇಹಿತರೆ, ಎಷ್ಟೊಂದು ಸುಂದರವಾದ ಹಾಗೂ ಅರ್ಥಗರ್ಭಿತವಾದಂತಹ ಮಾಹಿತಿಯನ್ನ ಲೇಖಕಿ ಹಾಗೂ ಶಿಕ್ಷಕಿಯಾದಂತಹ ಶ್ರೀಮತಿ ಪ್ರಜ್ವಲಾ ಶೆಣೈ ಕಾರ್ಕಳ ಅವರು ಇವತ್ತಿನ ಈ ಸಂಚಿಕೆ ಮೂಲಕ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇವರಿಗೆ ನಿಜವಾಗಿಯೂ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.